ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ಇದೇ ಥರ ಬಂದು ಆಚರಿಸ್ತಾ ಇರ್ತಾರೆ. ಇವ್ರನ್ನ ನೋಡಿದಾಗ ನಮ್ಮ ತಂದೆ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ. ಇದು ಅವ್ರು ಸಂಪಾದನೆ ಮಾಡಿರೋ ಒಂದು ಅಭಿಮಾನಿ ದೇವರುಗಳನ್ನ ಆ ಅಭಿಮಾನಕ್ಕೆ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ನೋಡಿ, ತುಂಬ ಖುಷಿಯಾಗುತ್ತೆ. ಅದೇ ಒಂದು ಜೋಶ್ ಇದೆ, ಅದೇ ಪ್ರೀತಿ ಇದೆ, ಅದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಹಾಗೆ ಇದೆ. ಅಂದರೆ ಈ ಭೂಮಿ ಆಕಾಶ ಇರೋ ತನಕ ಇವರ ಹೆಸರು ಶಾಶ್ವತವಾಗಿರುತ್ತೆ ಅನ್ನೋದರ ರೀತಿ ಅಭಿಮಾನಿಗಳು ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾದರೆ ಅದು ಕಮ್ಮಿ ಆಗಲ್ಲಮ್ಮ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಬರೋ ಪೀಳಿಗೆಗಳು ಬಂದು ಆಚರಿಸ್ತಾ ಇದ್ದಾರೆ. ಅದು ಕಮ್ಮಿ ಆಗಲ್ಲ, ಜನ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ರಗಣ ಅಣ್ಣವ್ರು ಇದ್ದಾಗ ಯಾವ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು? ಅಭಿಮಾನಿಗಳು ಮನೆ ಹತ್ರ ಬರ್ತಾ ಇದ್ರಾ? ಮನೆ ಹತ್ರ ಬರ್ತಾ ಇದ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರೋರು. ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರನ್ನೂ ಗ್ರೀಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ಗಳು ಕಟ್ ಮಾಡೋರು. ಚೆನ್ನಾಗಿ ಬರೋರು. ಇಷ್ಟಪಡೋರು. ಒಂದು ಹುಟ್ಟುಹಬ್ಬ ಯಾವುದಾದ್ರು ವೆರಿ ಸ್ಪೆಷಲ್ ಅಂತಿದ್ರೆ ಅದನ್ನ ನೆನ್ಪು ಮಾಡ್ಕೊಳ್ಬೋದಾ ಈ ಸಂದರ್ಭದಲ್ಲಿ ಅಂತ ಹೇಳಿ? ಇಲ್ಲಮ್ಮ, ಪ್ರತಿ ಹುಟ್ಟುಹಬ್ಬನೂ ಸ್ಪೆಷಲ್ ಆಗೇ ಇತ್ತು ಅವ್ರದ್ದು. ಒಂದು ಯಾವುದು ಜ್ಞಾಪಕಕ್ಕಿಲ್ಲ, ಪ್ರತಿ ಹುಟ್ಟುಹಬ್ಬ ಸ್ಪೆಷಲ್ ಆಗೇ ಇರೋದು ಅವರು. ಅಪ್ಪಾಜಿ ಅಣ್ಣವರು ಹೇಳ್ತಿದ್ದ ಯಾವುದಾದ್ರೂ ಮಾತನ್ನ ಇವತ್ತಿಗೂ ಪಾಲಿಸ್ತಾ ಇದ್ದೀನಿ ಅಥವಾ ಈ ಬರ್ಡೇ ಸಂದರ್ಭದಲ್ಲಿ ನೆನೆಸ್ಕೊತಾ ಇದ್ದೀನಿ ಅಂದರೆ ಯಾವುದು? ಎಲ್ಲರ ಪ್ರೀತಿ ವಿಶ್ವಾಸವಾಗಿರೋದು, ಅಭಿಮಾನಿಗಳನ್ನ ದೇವರಾಗಿ ಕಾಣೋದು, ಅದನ್ನು ಇನ್ನೂ ಪಾಲಿಸ್ತಾ ಇದ್ದೀವಿ. ಎಲ್ಲರೂ 3 ಜನ ಮಕ್ಕಳು ಪಾಲಿಸ್ತಾ ಇದ್ದೀವಿ. ತಾತನ ಹುಟ್ಟುಹಬ್ಬಕ್ಕೆ ನಿವೇದಿತಾ ಅವರ ನಿರ್ಮಾಣದ ಸಿನಿಮಾ ರಿಲೀಸ್ ಆಗಿದೆ. ಸೊ ನೀವು ಈ ಸಂದರ್ಭದಲ್ಲಿ ಆ ಸಿನಿಮಾಗೆ ಒಳ್ಳೇದಾಗಲಿ. ಸಾಮಾನ್ಯವಾಗಿ ಇಂಥ ದಿನದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವುದಾದ್ರು, ಇವಾಗ ಅವ್ರದ್ದಾಗಲಿಲ್ಲ. ಮೊಮ್ಮಗಳು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ, ಫೈರ್ ಫ್ಲೈ ಅಂತ. ಅದಕ್ಕೆ ಒಳ್ಳೇದಾಗಲಿ. ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರದ್ದು ಏಪ್ರಿಲಲ್ಲೇ ಬರ್ತ್ಡೇ ಇರೋದು ರಗಣ. ಏಪ್ರಿಲ್ ಅಂದರೆ ದೊಡ್ಡ ಮನೆ ಫ್ಯಾಮಿಲಿಗೆ ಒಂಥರ ಲಕ್ಕಿ ಅಂತನ. ಮೊನ್ನೆ ಕೊಟ್ಟಿದ್ದು, ನಿನ್ನೆ ಇವರದ್ದು, ಇವತ್ತು ಅಣ್ಣವ್ರದ್ದು, ನಾಳೆ ನಾಡಿದ್ರಲ್ಲಿ ಧೀರೇಂದ್ರ ಯಾರದ್ದು ಇರಬೇಕು. 30ನೇ ತಾರೀಕು ನನ್ನ ಚಿಕ್ಕ ಮಗಳದಿದೆ, ಪುನೀತ್ ಚಿಕ್ಕ ಮಗಳದು. ಇದೊಂಥರ ಕೂಡು ಬಂದಿರೋ ಒಂದು ಏಪ್ರಿಲ್ ತಿಂಗಳು. ನಮ್ಮ ವಂಶದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬ ಜನಕ್ಕೆ ಹುಟ್ಟುಹಬ್ಬ ಆಗ್ತಾಯಿದೆ. ರಗಣ, ಪಹಲ್ಗಾಮಲ್ಲಿ ಉಗ್ರರು ಅಟ್ಯಾಕ್ ಮಾಡಿ 27 ಜನ ಕರ್ಕೊಂಡು ಬಂದಿರುವಂಥದ್ದು ಎಲ್ಲರೂ ಇವತ್ತು ನಡೀತಿದೆ. ಕರ್ನಾಟಕದಿಂದ 3 ಜನ ಬಂದಿದ್ದಾರೆ. ಏನು ಹೇಳ್ತಿದ್ದಾರೆ? ತುಂಬ ಸಂಕಟ ಆಗುತ್ತಮ್ಮ. ಯಾಕೆ ಈ ರೀತಿ ನಡೀತು ಅಂತ. ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟಾಗಿ ಅಂದರೆ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ, ಎಲ್ಲರೂ ಕೂಡ ಇದೊಂದನ್ನ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನು ಹೇಳೋದು, ಯಾಕೆ ಈ ರೀತಿ ಆಗ್ತಿದೆ ಅಂತ? ಬರ್ತಾ ಇಲ್ಲ ಜನ. ಒಂದೊಂದ್ಸಲ ಹಂಗೆ ಆಗುತ್ತಮ್ಮ. ಆ ಕಾಲದಿಂದ ಆಗ್ತಾ ಇದೆ, ಸಡನ್ನಾಗಿ ಸರಿ ಹೋಗುತ್ತೆ, ಅದು ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗೆ ಆಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.